ಹಾಗೆ ಹಿಡ್ಕೊಳ್ಳಿ. ಇದು ಇಟ್ಕೊಡ್ತೀನಿ ನಂದು. ಅದರಲ್ಲಿ 17,000 ಜನ ಇದ್ದಾರೆ ಲೈವ್ ಮಾಡಿ. ಹಿಂದೇನು ಕೊಡ್ಬಿಡಿ ನಮಗೆ ಅರ್ಥ ಮಾಡಿರಂತೆ ವಿಡಿಯೋ ಮಾಡಿ. ಆ ಬಾವುಟ ಹಿಂದ್ಗಡೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ವಿಡಿಯೋ ಮಾಡ್ತಾ ಇದ್ಯಾ? ಯಾಕೆ ನಾವು ಆಗಸ್ಟ್ 9ನೇ ತಾರೀಕು ಕನ್ನಡ ಬಾವುಟವನ್ನು ದೇಶದೆಲ್ಲೆಡೆ ಹಾರಿಸಿ ಅಂತ ಎಲ್ಲರೂ ಸ್ನೇಹಿತರಾದಂಥ ಜ್ಞಾನ ಮಗು, ನಮ್ಮ ಮಧು ಮತ್ತು ಗುರುದೇವ್ ಇವರೆಲ್ಲ ಎಲ್ಲ ಕನ್ನಡಿಗರು ಯಾಕೆ ಕರೆ ಕೊಟ್ರಪ್ಪ? ಭಾಳ ಕುತೂಹಲಕರವಾದಂಥ ವಿಚಾರ ಏನಪ್ಪ ಅಂತಂದರೆ, ಈಗ 75 ವರ್ಷಗಳ ಹಿಂದೆ ಅಥವಾ 80-90 ವರ್ಷಗಳ ಹಿಂದೆ ಇಡೀ ಭಾರತವನ್ನೆಲ್ಲ ಬ್ರಿಟಿಷರು ಆಳ್ತಿದ್ದಂಥ ಕಾಲದಲ್ಲಿ ಮೈಸೂರು ಸಂಸ್ಥಾನ ಇದೇ ಬ್ರಿಟಿಷರನ್ನ ಕೆಲಸಕ್ಕೆ ಇಟ್ಕೊಂಡಿದ್ರು ಕಣ್ರಿ. ನಾವು ಬ್ರಿಟಿಷರಿಗೆ ಕೆಲಸ ಕೊಟ್ಟಿದ್ದ ಸಂಬಳ ಕೊಟ್ಟರು. ಕಬ್ಬನ್ನು, ಕನ್ನಿಂಗ್ಹ್ಯಾಮು, ಡಾಬ್ಸು, ಇವ್ರನ್ನೆಲ್ಲ ಗ್ರೀನ್ಸ್, ಇವ್ರನ್ನೆಲ್ಲ ನಾವು ಕೆಲಸಕ್ಕೆ ಇಟ್ಕೊಂಡು ಕೆಲಸ ಕೊಟ್ಟರು. ಬೆಂಗಳೂರು ಕಟ್ಟರು, ಮೈಸೂರು ಕಟ್ಟರು, ಇಡೀ ಕರ್ನಾಟಕವನ್ನೆಲ್ಲ ಕಟ್ಟುವಂಥ ಕೆಲಸ ಕೊಟ್ಟಿದ್ವು ನಾವು. ಇಡೀ ಭಾರತವನ್ನು ಬ್ರಿಟಿಷ್ ಆಳ್ತಿದ್ದಂಥ ಕಾಲದಲ್ಲಿ ನಮ್ಮ ಹತ್ರ ಬ್ರಿಟಿಷರು ಕೆಲಸಕ್ಕಿತ್ತು. ಅಂಥ ಕೆಲಸ ಬ್ರಿಟಿಷರ ಹತ್ರ ಕೆಲಸ ತಗೊಂಡು ನಾವು ಅವ್ರಿಂದ ಸ್ವಾತಂತ್ರ್ಯ ತಗೊಳ್ಳೋಂಥದ್ದೇನು ನಾವು ಆಗಲೇ 100 ವರ್ಷದಿಂದ ಪ್ರಥಮ 1881 ಭಾರತದ ಪ್ರಪ್ರಥಮ ಎಲೆಕ್ಷನ್ ನಡೆಸಿದ್ದು ನಮ್ಮ ಕರ್ನಾಟಕ, ನಮ್ಮ ಮೈಸೂರು ಸಂಸ್ಥಾನ. ಇಂಥ ಒಂದು ಕಾಲದಲ್ಲಿ ಇಡೀ ಭಾರತವನ್ನೆಲ್ಲ ಬ್ರಿಟಿಷ್ ಎಲ್ಲ ತಗೊಂಡ್ರಪ್ಪ. ಯಾಕಪ್ಪ ಮತ್ತು ಮೈಸೂರು ಸಂಸ್ಥಾನದವ್ರು ಯಾಕೆ ನಾವು ಕರ್ನಾಟಕದವ್ರು ಯಾಕೆ ಧ್ವಜ ಹಾರಿಸ್ಬೇಕು? ಎಲ್ಲರೂ ಕೊಟ್ಬಿಟ್ಟೋದ್ರಲ್ಲ ಅಂತ ನೀವು ಕೇಳ್ಕೋಬೋದು. 1945-46 ಕಾಲಕ್ಕೆ ಇಡೀ ಭಾರತವೆಲ್ಲ ಬ್ರಿಟಿಷರ ಕಾಲಡಿಯಲ್ಲಿ ಬಿದ್ದಂತಹ ಕಾಲಕ್ಕೆ ಬ್ರಿಟಿಷರು ಗೌರವ ಕೊಡ್ತಾ ಇದ್ದಿದ್ದು ಏಕೈಕ ಸಂಸ್ಥಾನ ಮೈಸೂರು ಸಂಸ್ಥಾನ. ಒಂದೇ ಸಂಸ್ಥಾನಕ್ಕೆ ಅವರು ಕೊಡ್ತಾ ಇದ್ದಾರೆ. ಯಾಕೆಂದರೆ 1919 ನಡೆದಂಥ ವಿಶ್ವ ಮಹಾಯುದ್ಧದಲ್ಲಿ, ಮೊದಲನೇ ಮಹಾಯುದ್ಧದಲ್ಲಿ ಸೈನಿಕರನ್ನು ದುಡ್ಡನ್ನು ಕೊಟ್ಟಂಥವ್ರು ನಾವು ಮೈಸೂರು ಸಂಸ್ಥಾನ. ಬ್ರಿಟಿಷರು ನಮ್ಮ ಯೋಗ್ಯತೆ ಏನು ಅಂತ ಗೊತ್ತಿತ್ತು, ನಮ್ಮ ತಾಕತ್ತು ಏನು ಅಂತ ಗೊತ್ತಿತ್ತು, ನಮ್ಮ ಹೃದಯ ವೈಶಾಲ್ಯತೆ ಏನು ಅಂತ ಗೊತ್ತಿತ್ತು. ಹಾಗಾಗಿ ನಾವು ಇದನ್ನ 9ನೇ ತಾರೀಕು ಬಿಟ್ಕೊಟ್ಟಿದ್ದಕ್ಕೆ ಅತ್ಯಂತ ಮಹತ್ವ ಇದೆ. ಯಾಕೆಂತಂದ್ರೆ ನಾಲ್ವಡಿ ಪ್ರಭುಗಳು ಆವಾಗ ವಿಶ್ವದ 10 ಶ್ರೀಮಂತ ಮಹಾರಾಜರಲ್ಲಿ 7ನೇ ಮಹಾರಾಜರಾಗಿದ್ದು. ಅಷ್ಟು ಅಪರಿಮಿತವಾದಂಥ ಸಂಪತ್ತು ನಮ್ಮಲ್ಲಿ. ಅಂಥ ಸಂಪತ್ತನ್ನು ಅವತ್ತು ನಾವು ಇದು ನಮ್ಮದಲ್ಲ, 10 ಜನಗಳದ್ದು, ಇದು ಪ್ರಜೆಗಳದ್ದು, ನಾಡಿನ ಜನಗಳದ್ದು, ಇದು ದೇಶದ್ದು, ನಾಡಿಂದು ಅಂತ ಹೇಳಿ ವಾಪಸ್ಸು ನಾಡಿಗೆ ಕೊಟ್ಟಂಥ ಧೀಮಂತ ಮಹಾರಾಜರು ಈ ಸಾಮ್ರಾಜ್ಯದಲ್ಲಿ. ನಾನೀಗಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದಾಗ ಖುದ್ದು ನೆಹರು ಬಂದು ಇಲ್ಲಿದ್ದಾಗ ₹1 ತಗೊಂಡಂಥ ದೊಡ್ಡ ದೊಡ್ಡ ಅರಮನೆಗಳನ್ನು ಬಿಟ್ಕೊಟ್ಟಂಥ ಧೀಮಂತ ಮಹಾರಾಜರು ನಮ್ಮ ಜಯಚಾಮರಾಜರು. ಏನ್ ಬೇಕಾದ್ರೆ ಹೇಳ್ಬೋದಾಯ್ತು, ಹೈದರಾಬಾದ್ನ ಸಂಸ್ಥಾನ, ಹೈದರಾಬಾದ್ ನಿಜಾಮ್ ನಾವು ಕೊಡೋದೇ ಇಲ್ಲ, ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತ ಹೇಳಿ ಸೈನ್ಯ ತಗೊಂಡೋಗಿ ಅವ್ರ ಹತ್ರ ದೊಡ್ಡ ಯುದ್ಧಗಳ ಕಾರ್ಮೋಡ ಕವಿದು ಆಮೇಲೆ ಅವರಿಂದ ಅಧಿಕಾರ ಕಿತ್ಕೊಂಡಿದ್ದನ್ನ ನೀವೆಲ್ಲ ಇತಿಹಾಸದಲ್ಲಿ ಓದಿದ್ದೀರಿ. ನಾವು ಇಂತಿಪ್ಪ ಕಾಲದಲ್ಲಿ ಮುಂದೆ ಎಂಥ ಕರಾಳ ಛಾಯೆ ಬರ್ತಾ ಇದೆ, ಪ್ರಜಾಪ್ರಭುತ್ವ ನಾವು ಏನು ಸಾಧಿಸೋದು ಅಂತ ಈಗ ನೆನೆಸ್ಕೊಂಡ್ರೆ ಅದೊಂದು ವಿಡಂಬನೆ ಆಗುತ್ತೆ ರೀ, ಹಾಸ್ಯ ಆಗುತ್ತೆ. ಸುಖವಾಗಿ ದೊಡ್ಡ ಆಲದ ಮರದ ಕೆಳಗೆ ಸುಖವಾಗಿ ಬದುಕಿದಂಥವು ಮೈಸೂರು ಸಂಸ್ಥಾನದ ಕರ್ನಾಟಕದ ಮುಕ್ಕಾಲು ಜನಗಳು ಆನಂದದಾಯಕವಾಗಿ ತುಂಬ ಸುಖ ಸಂಪತ್ತಿಗಳಿಂದ ಬದುಕಿದಂಥ ನಾವು ಅಂಥ ಸುಖ ಸಂಪತ್ತನ್ನೆಲ್ಲ ತ್ಯಾಗ ಮಾಡಿ ನಮ್ಮನ್ನು ನಾವು ದೇಶಕ್ಕೆ ಅರ್ಪಣೆ ಮಾಡ್ಕೊಂಡಂಥ ದಿನ ಇದು ಆಗಸ್ಟ್ 9ನೇ ತಾರೀಕು. ನಮ್ಮೆಲ್ಲ ಸುಖ ಸಂಪತ್ತುಗಳು ಇಡೀ ಆಯ್ತಪ್ಪ ಇಡೀ ರಾಷ್ಟ್ರಕ್ಕೆ ಹಂಚಿರಿ, ಇಡೀ ನಮ್ಮ ನಾಡಿನ ಸಂಪತ್ತು ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಆದಂಥ ದಿನ ಇದು. ನಮ್ಮ ನಾಡಿನ ಸಂಪತ್ತು ರಾಷ್ಟ್ರಕ್ಕೆ ಸಮರ್ಪಣೆ ಆದಂಥ ದಿನ. ಅವತ್ತು ಅಷ್ಟೇ ಇವತ್ತು ಅಷ್ಟೇ ಇಡೀ ಭಾರತದಲ್ಲಿ ಜಾಸ್ತಿ ತೆರಿಗೆ ಕೊಡ್ತಾರಂಥದ್ದು ನಾವು ಕನ್ನಡಿಗರು. ಅದು ಇವತ್ತಿರ್ಬೋದು ಅವತ್ತಿರ್ಬೋದು, 100 ವರ್ಷಗಳಿಂದ ಶತಮಾನದಷ್ಟು ಇತಿಹಾಸ ಹೊಂದಿರತಕ್ಕಂಥ ನಾಡು ನಮ್ಮ ಕನ್ನಡಿಗರು. ಅವತ್ತಿಂದ ಇವತ್ತಿನವರೆಗೂ ಕಸ್ತೂರಿ ನಿವಾಸದಲ್ಲಿ ಅಣ್ಣವ್ರ ಡೈಲಾಗ್ ಕೇಳಿಸ್ಕೊಡ್ರಿ, ಇದು ಕಸ್ತೂರಿ ನಿವಾಸ ಕೈ ಭೂಮಿ ನೋಡುತ್ತೆ ಹೊತ್ತು ಆಕಾಶನೆಲ್ಲ. ಅದು ನಾವು ಕನ್ನಡಿಗರು. ಕನ್ನಡಿಗರ ಕೈ ಯಾವತ್ತು ಭೂಮಿ ನೋಡುತ್ತೆ ಹೊರತು ಆಕಾಶನೆಲ್ಲ. ನಾವು ಯಾವತ್ತು ಬೇಡ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ ನಮಗೆ ಕನ್ನಡಿಗರು. ಅಂಥ ಧೀಮಂತವರು ನಾವು ಕನ್ನಡಿಗರು. ಇವತ್ತು ನಾವು ಅದನ್ನು ಕೊಟ್ಟು ಅಂತ ನೆನೆಸ್ಕೋಬೇಕ್ರಿ. ಪ್ರತಿ ಮನೆಯಲ್ಲಿ ಪ್ರತಿ ಆಫೀಸಿನಲ್ಲಿ ಈ ಕನ್ನಡದ ಅನ್ನ ನೀರು ತಿಂತಾರೋ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಪ್ರಜೆ ಇವತ್ತು ಈ ಕನ್ನಡ ಬಾವುಟ ಹಿಡಿದು ತನ್ನ ಧನ್ಯತೆಯನ್ನು ಅರ್ಪಿಸಬೇಕು. ಅವನೋಗಿ ಕನ್ನಡ ನಾಡಿಗೆ ಸಲ್ಲಿಸಬೇಕಾದಂಥ ಋಣ ಇದು, ಅವನ ಮೇಲಿರತಕ್ಕಂಥ ಋಣಭಾರ. ಈ ನಾಡಿಗೆ ಬಂದು ಒಂದು ಲೋಟ ಕಾಫಿ ಕುಡಿದಂಥವ್ನಿಗೆ ಕನ್ನಡ ಮಣ್ಣಿನ ಕನ್ನಡ ಬಾವುಟವನ್ನು ನೆನೆಸ್ಕೋಬೇಕು.
ನೀವೆಲ್ಲರೂ ನೆನೆಸ್ಕೋಬೇಕು. ಇದು ಈ ವಾರ ಬಹಳ ಸಂತೋಷಕರವಾದಂಥ ವಿಚಾರ. ಆಗಸ್ಟ್ 9ನೇ ತಾರೀಕು ಇದನ್ನು ಶುರು ಮಾಡಿರೋದು. ಪ್ರತಿ ವರ್ಷ ಇದನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಇದನ್ನು ನೆನೆಸ್ಬೇಕು. ನಾವು ಬರೀ ನವೆಂಬರ್ ಕನ್ನಡಿಗರಲ್ಲ ಅನ್ನೋದನ್ನು ನಾವು ನಿರೂಪಿಸ್ಬೇಕು. ಕನ್ನಡ ಅನ್ನೋದು ನಮ್ಮ ರಕ್ತದ ಧಮನಿಗಳಲ್ಲಿದೆ ಅನ್ನೋದನ್ನು ನಾವು ನಿರೂಪಿಸ್ಬೇಕು. ನಿರೂಪಣ. ಜೈ ಕರ್ನಾಟಕ. ಕನ್ನಡ ಬಂಧುಗಳೇ, ಈಗಾಗಲೇ ಆಗಸ್ಟ್ 9ನೇ ತಾರೀಕು ನಾವೇನು ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸ್ಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದೀವಿ. ಅದರ ಸಂಪೂರ್ಣವಾದಂಥ ಇತಿಹಾಸವನ್ನು ನಮ್ಮ ಹಿರಿಯರಾದಂಥ ಇತಿಹಾಸಕಾರರಾದಂಥ ಅರೇಹಳ್ಳಿ ಧರ್ಮೇಂದ್ರರವರು ತಿಳಿಸ್ಕೊಟ್ಟಿದ್ದಾರೆ. ಎಂಥ ಇತಿಹಾಸ ನಮ್ಮದು! ಭವ್ಯವಾದಂಥ ಪರಂಪರೆ ನಮ್ಮ ಕನ್ನಡ ಮಣ್ಣಿಂದು. ಯಾವುದಾದ್ರೂ ವ್ಯಕ್ತಿ ನಾನು ಶ್ರೀಮಂತನಾಗಿದ್ದರೆ ದಾನ ಧರ್ಮ ಮಾಡ್ಬೋದು. ಏನು ದಾನ ಧರ್ಮ ಮಾಡ್ಬೋದು? ಒಂದೊಂದು ಊಟ ಹಾಕ್ಬೋದು, ಒಂದು 10 ಜೊತೆ ಬಟ್ಟೆ ತಕ್ಕೊಡ್ಬೋದು, ಇಲ್ಲ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಂದು ಆಸ್ಪತ್ರೆ ಕಟ್ಬೋದು, ಕಲ್ಯಾಣ ಮಂಟಪ ಕಟ್ಬೋದು. ಆದರೆ ತನ್ನ ಇಡೀ ಒಂದು ದೇಶವನ್ನೇ ಒಂದು ಒಕ್ಕೂಟ ಕಟ್ಟೋದಕ್ಕೋಸ್ಕರ, ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ತ್ಯಾಗ ಮಾಡಿದಂಥ ಮಹಾನುಭಾವ ಜಯಚಾಮರಾಜೇಂದ್ರ ಒಡೆಯರ್ ಅವ್ರನ್ನ ನಾವು ನೆನೆಸ್ಕೊಳ್ಳೋದು ನಮ್ಮೆಲ್ಲರಿಗೂ ಕೂಡ ಇವತ್ತು ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನು ಆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್ ಅಂತ ಹೇಳಿ ಆಗಸ್ಟ್ 9 1947ಕ್ಕೆ ಇವತ್ತು ಆಗಸ್ಟ್ 9 2022ಕ್ಕೆ 75 ವರ್ಷಗಳಾಗಿದ್ದಾವೆ. ನಾವು ಈ ಒಂದು ಒಕ್ಕೂಟಕ್ಕೆ ನಮ್ಮ ದೇಶವನ್ನು ಕೊಟ್ಟು 75 ವರ್ಷಗಳಾಗಿದ್ದಾವೆ. ಅಂದರೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆನೇ ನಮ್ಮ ಮಹಾರಾಜರು ಈ ಒಂದು ನಮ್ಮ ಮೈಸೂರು ದೇಶವನ್ನು ಒಕ್ಕೂಟವನ್ನು ಕಟ್ಟೋದಕ್ಕೋಸ್ಕರ ಬಿಟ್ಟುಕೊಟ್ರು ಅಂತ ಹೇಳಿದರೆ, ಕನ್ನಡಿಗರದು ಈ ಒಂದು ರಾಷ್ಟ್ರ ಕಟ್ಟಲು ಯಾವ ಮಟ್ಟಕ್ಕೆ ತ್ಯಾಗ ಬಲಿದಾನಗಳನ್ನ ನಾವು ಮಾಡಿದ್ದೀವಿ ಅನ್ನೋದನ್ನು ನಾವು ಇವತ್ತು ನೆನೆಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಇದನ್ನೆಲ್ಲ ಮರೆಮಾಚಿಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ನಡೆದಿದೆ. ಕೇವಲ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದರಿಂದನೇ ಈ ದೇಶ ಕಟ್ಟಕ್ಕಾಗಲಿಲ್ಲ. ಅವತ್ತು ನಮ್ಮ ಅರೇಹಳ್ಳಿ ಧರ್ಮೇಂದ್ರರವ್ರು ಹೇಳ್ದಂಗೆ ಮೊದಲನೇ ಪ್ರಜಾಪ್ರತಿನಿಧಿ ಸಭೆ ಅಂದರೆ ಇವತ್ತೇನು ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಅಂತ ಹೇಳ್ತೀವಿ, ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ 100 ವರ್ಷಗಳ ಕಾಲದಿಂದನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಮ್ಮ ಮೈಸೂರು ದೇಶದಲ್ಲಿ ಇತ್ತು ಅಂತ ಹೇಳಿದ್ರೆ ಮತ್ತೊಂದು ನಾವು ದೇಶ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಆದರೆ ಆ ಒಂದು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಒಂದು ತಾಯಿ ಚಾಮುಂಡೇಶ್ವರಿ ಆಜ್ಞಾನುಸಾರವಾಗಿ ಈ ಒಂದು ದೇಶ ಕಟ್ಟೋದಕ್ಕೋಸ್ಕರ ಮೈಸೂರು ದೇಶವನ್ನು ಬಿಟ್ಟುಕೊಟ್ಟಂಥ ಮಹಾತ್ಮನ್ನ ನಾವು ಇವತ್ತು ನೆನೆಸ್ಕೊತಿದ್ದೀವಿ. ಅವರ ಋಣ ಎಲ್ಲ ಕನ್ನಡಿಗರ ಮೇಲಿದೆ. ಮತ್ತು ನಮ್ಮ ಮೈಸೂರು ದೇಶದ ಈ ಒಂದು ಋಣವನ್ನು ಇಡೀ ದೇಶದಲ್ಲಿ ಯಾವ ನಾಯಕನೂ ಕೂಡ ತೀರ್ಸೋಕ್ಕಾಗೋದಿಲ್ಲ. ಈ ಕಡೆ ಕೇಂದ್ರ ಸರ್ಕಾರ, ಇತರ ರಾಜ್ಯಗಳು ಗಮನ ಹರಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಕರ್ನಾಟಕ ಸರ್ಕಾರ ಈ ಒಂದು ದಿನದ ವಿಶೇಷತೆಯನ್ನು ಗಮನ ಹರಿಸಿ ಪ್ರತಿ ವರ್ಷ ಸರ್ಕಾರವೇ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸುವಂಥ ಅಭಿಯಾನವನ್ನು ಸರ್ಕಾರದ ಮೂಲಕ ಮಾಡಬೇಕು. ಜಯಚಾಮರಾಜೇಂದ್ರ ಒಡೆಯರ್ ತ್ಯಾಗವನ್ನು ಅನುಷ್ಠಾನಗೊಳಿಸುವಂತೆ ಮತ್ತು ಇವತ್ತೇನು ಸಂಸತ್ ಭವನ ದೆಹಲಿಯಲ್ಲಿದೆ, ಆ ಒಂದು ನಮ್ಮ ಮಹಾರಾಜರ ತ್ಯಾಗವನ್ನು ನೆನೆಸ್ಕೊಂಡು ಸಂಸತ್ ಭವನದ ಮುಂದೆ ಜಯಚಾಮರಾಜೇಂದ್ರ ಒಡೆಯರ್ರವರ ಪ್ರತಿಮೆನ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ. ಕನ್ನಡ ಬಂಧುಗಳೇ, ಇವತ್ತೇನು ನಾವೆಲ್ಲ ಇಲ್ಲಿ ಕನ್ನಡಾಭಿಮಾನಿಗಳು ಸೇರಿದ್ದೀವಿ, ಹಲವಾರು ಕನ್ನಡ ಪರ ಹೋರಾಟಗಾರರಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮುಂಚಿನದಾಗಿ ಪ್ರಾರಂಭ ಮಾಡಿದ ನಮ್ಮ ಜ್ಞಾನಮಧುರವರು ಎಲ್ಲರನ್ನೂ ಕೂಡ ಒಳಗೂಡಿಸ್ಕೊಂಡು ಒಂದೊಂದು ಕನ್ನಡ ಮನಸ್ಸುಗಳನ್ನ, ಕನ್ನಡ ಕಟ್ಟಾಳುಗಳನ್ನ ಜೊತೆಯಲ್ಲಿ ತಂದು ಇವತ್ತು ಈ ಕಾರ್ಯಕ್ರಮವನ್ನು ಇಡೀ ವಿಶ್ವದಾದ್ಯಂತ ಪಸರಿಸೋದಕ್ಕೆ ಕಾರಣರಾಗಿದ್ದಾರೆ. ಹಾಗೆ ಇವತ್ತು ದೇವರಾಜ್ರವರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೋಸ್ಕರ ಏನು ನಮ್ಮ ಮಹಾರಾಜರ ಒಂದು ಚಿಹ್ನೆ ಇದೆ ಇಲ್ಲಿ ಗಂಡಬೇರುಂಡ, ಈ ಒಂದು ಸ್ತಂಭದ ಕೆಳಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ನಮ್ಮ ಶ್ರೀಕಾಂತ್ರವರು, ಹಾಗೆ ನಮ್ಮ ಅಜಯ್ರವರು, ಅರೇಹಳ್ಳಿ ಧರ್ಮೇಂದ್ರರವರು, ವಿಜಯ್ ಸಿಂಗ್ರವರು, ವೆಂಕಟೇಶ್ರವರು, ನಮ್ಮ ನನ್ನ ಮಿನಿ ರೇಡಿಯೋ ಹರೀಶ್ರವರು, ಹಾಗೆ ನಮ್ಮ ಸಹೋದರಿ ಬೈಕ್ ಮೋಟೋ ವ್ಲಾಗರ್ ಸ್ವಾತಿರವರು, ಇತರ ಎಲ್ಲರೂ ಕೂಡ ನನ್ನ ಒಡನಾಡಿಗಳು ಆದಂಥ ಮಧುಸೂದನ್, ವಿಜಯ್ ಸಿಂಗ್ ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ಸೇರಿದ್ದೀವಿ. ಈ ಒಂದು ಈಗಾಗಲೇ ಇದು ಇಂದಿನ 2ನೇ ಕಾರ್ಯಕ್ರಮ. ಮುಂದೆ ಕೂಡ ಎಲ್ಚೇನಹಳ್ಳಿನಲ್ಲಿ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ರವರ ಭಾವಚಿತ್ರವನ್ನಿಟ್ಟು ಅಲ್ಲೂ ಕೂಡ ಉತ್ಸವ ನಡೀತಿದೆ. ಆ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ಬರಬೇಕು. ಈಗಾಗಲೇ ಮೊದಲನೇದಾಗಿ ಧ್ವಜಾರೋಹಣ, ಮನೆಗಳ ಮೇಲೆ ಬಾವುಟಗಳನ್ನ ಬಿನ್ನಿಪೇಟೆ ಕ್ಷೇತ್ರದಲ್ಲಿ ಅಭಿಯಾನ ಪ್ರಾರಂಭ ಆಗಿದೆ. ಹೀಗೆ ಇವತ್ತು ಬೆಂಗಳೂರಿನಾದ್ಯಂತ, ಹಾಗೆ ಇಡೀ ನಾಡಿನಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಶಿವಮೊಗ್ಗ, ದಾವಣಗೆರೆ, ಸಿಂಧನೂರು, ರಾಯಚೂರು, ಬೆಳಗಾವಿ, ಇಡೀ ಮಂಡ್ಯ, ಮೈಸೂರು,
ಕೋಲಾರ ಎಲ್ಲ ಕಡೆ ಕೂಡ ಇವತ್ತು ಮನೆ ಮನೆಗಳ ಮೇಲೆ ಕನ್ನಡ ಧ್ವಜವನ್ನು ಹಾರಿಸುವಂಥ ಕಾಯಕವನ್ನು ಕನ್ನಡ ಕಲಿಗಳು ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬ ರಾಜಕೀಯ ಮುಖಂಡರು, ಪ್ರತಿಯೊಂದು ರಾಜಕೀಯ ಪಕ್ಷಗಳು, ಅಧಿಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ತಾವೆಲ್ಲ ಕೂಡ ಎಚ್ಚೆತ್ತುಕೊಂಡು ಏನು ಈ ಒಂದು ಕನ್ನಡದ ಅಭಿಯಾನ ನಡೀತಿದೆ ತಾವೆಲ್ಲ ಬೆಂಬಲಿಸಿ ನಿಮ್ಮ ಮನೆಗಳ ಮೇಲೆ, ನಿಮ್ಮ ಕಚೇರಿಗಳ ಮೇಲೆ ಬಾವುಟವನ್ನು ಹಾರಿಸಬೇಕು. ಕನ್ನಡಿಗರು ಪ್ರಜ್ಞಾವಂತರಾಗಿದ್ದಾರೆ, ಎಚ್ಚೆತ್ಕೊಂಡಿದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನೀವೇನಾದ್ರೂ ಈ ಅಭಿಯಾನಕ್ಕೆ ಕೈ ಜೋಡಿಸ್ಲಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ನಾಡದ್ರೋಹಿಗಳಾಗ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಳಗೂಡಿ, ಈಗಾಗಲೇ ವಕೀಲರ ಸಂಘದ ಅಧ್ಯಕ್ಷರಾದಂಥ AP ರಂಗನಾಥ್ರವರು ಇದು ನನ್ನ ಆದ್ಯ ಕರ್ತವ್ಯ ಅಂತೇಳಿ ತಮ್ಮ ಮನೆ ಮೇಲೆ ಕನ್ನಡದ ಧ್ವಜವನ್ನು ಹಾರಿಸಿ ಈಗಾಗಲೇ ಎಲ್ಲ ಕಡೆ ಅದೊಂದು ಅಭಿಯಾನಕ್ಕೆ ಅವರು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಜನ ಪ್ರತಿನಿಧಿಗಳು ಈ ಒಂದು ಕಾಯಕವನ್ನು ಮನಸ್ಸಿನಿಂದ ಮನೆ ಮೇಲೆ ಕನ್ನಡ ಬಾವುಟವನ್ನು ಹಾರಿಸೋ ಮೂಲಕ ಮಾಡಬೇಕಂತೇಳಿ ಕೋರ್ಕೊತಿದ್ದೀನಿ. ಜೈ ಕನ್ನಡ ಭುವನೇಶ್ವರಿ. ನಮಸ್ಕಾರ. ಇವತ್ತು ಆಗಲೇ ನಮ್ಮ ಗುರುದೇವ ಸರ್ ಮತ್ತು ಧರ್ಮೇಂದ್ರ ಸರ್ ಅತ್ಯದ್ಭುತವಾಗಿ ಮಾತಾಡಿದ್ದಾರೆ. ಇದೆಲ್ಲ ಇಷ್ಟು ಜನ ಸೇರಿ ಇಷ್ಟು ದೊಡ್ಡ ಮಟ್ಟದ ದೊಡ್ಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡ ಹೋರಾಟಗಾರರು ಇದಕ್ಕೆ ಸಬಲತೆ ಕೊಟ್ಟಿದ್ದಾರೆ.